ಆದ್ರೂ ಆಗಲಿ, ಕ್ರಿಕೆಟ್ ಅವರಾದ್ರೂ ಆಗಲಿ, ಈ ಪೊಲಿಟಿಷಿಯನ್ಗಳಾದ್ರೂ ಆಗಲಿ, ಈ ಸಿನಿಮಾದವರನ್ನಾದ್ರೂ ಆಗಲಿ, ಸೆಲೆಬ್ರಿಟಿಗಳು ಯಾರೇ ಇರಲಿ, ಅವ್ರ ಮೇಲೆ ಅಭಿಮಾನ ಇಡಬೇಕಂದ್ರೆ ದೊಡ್ಡ ವಿಚಾರ. ಅಭಿಮಾನ ಇಟ್ಟರೆ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಹುಚ್ಚಭಿಮಾನ ಇಡೋಂಥದ್ದು, ಈ ರೀತಿ ಎಲ್ಲ ಏನು ಮುಗಿಬಿಟ್ಟು ಅವ್ರನ್ನ ನೋಡಬೇಕು ಅಂತೇಳಿ ತಮ್ಮ ಪ್ರಾಣ ಕಳ್ಕೊಳ್ಳೋದು. ಏನು ಅವ್ರಿಗೇನು ಮೂರು ಕಣ್ಣು 2 ತಲೆ ಇರ್ತದೆ, ಅವರು ನಮ್ಮ ಥರನೇ ಮನುಷ್ಯರು ತಾನೇ. ಇದಕ್ಕೆ ಯಾಕೆ ಈ ಥರ ಎಲ್ಲ ಹುಚ್ಚಭಿಮಾನ ಮಾಡ್ಕೊಳ್ಬೇಕು? ಅವ್ರ ಮುಂದೆ ನೋಡೋದು ಒಂದೇ, ಟಿ ವಿಲಿ ನೋಡೋದು ಒಂದೇನೆ. ಈಗ ಯಾರು ಹೊಣೆ ಇದಕ್ಕೆ? ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಏನು ಈ ಅಭಿಮಾನಿಗಳು ಅಂತ ಬಂದಿದ್ರಲ್ಲ, ಈ ಹುಚ್ಚಭಿಮಾನಿಗಳು ಇವ್ರುಗಳೇನೇ ಇದಕ್ಕೆ ನೇರ ಹೊಣೆಗಾರರು. ನಾಚಿಕೆ ಆಗುತ್ತೆ ಅವ್ರಿಗೆ. ಅಟ್ಲೀಸ್ಟ್ 5 ಕೋಟಿ 10 ಕೋಟಿನಾದ್ರೂ ಕೊಡಬೇಕು. 2,500 ಕೋಟಿಯಲ್ಲಿ 10 ಲಕ್ಷ ಇಲ್ಲಿ ವಿಧಾನಸೌಧದ ಪ್ರೆಮಿಸಿಸ್ ಬಂದು ಸರ್ಕಾರಿ ಕಚೇರಿಗಳ ಆವರಣ. ಅಲ್ಲಿ ಪ್ರೋಟೋಕಾಲ್ನ ಫಾಲೋ ಮಾಡಬೇಕಾಗಿತ್ತು. ಅಲ್ಲಿ ಯಾವುದೇ ರೀತಿ ಸರ್ಕಾರಿ ಕಾರ್ಯಕ್ರಮ ಅಲ್ಲದೆ ಇರೋಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಂಥದ್ದು. ಮತ್ತು ಆ ರಾಜಕಾರಣಿಗಳ ಕುಟುಂಬ ವರ್ಗದವರು ಆ ಪ್ರೆಮಿಸಿಸು ಡಯಾಸಿನೆಲ್ಲ ಏರಿರೋಂಥದ್ದು. ಎಲ್ಲ ಆತ್ಮೀಯ ಮೈಸೂರು ಟೈಮ್ಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀವಾರಿ ನಾಗರಾಜ್, ಸಾಮಾಜಿಕ ಹೋರಾಟಗಾರ ಹಾಗೂ KRS ಸಮಿತಿಯ ರಾಜ್ಯ ಪದಾಧಿಕಾರಿ. ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ 11 ಜನರ ಸಾವಿನ ಪ್ರಕರಣ ಏನಿದೆ, ಈ ಕಾಳುತುಳಿದ ಪ್ರಕರಣ, ಇದರಲ್ಲಿ ಬಹುಶಃ ತುಂಬ ನಡೆದಿರೋಂಥ ಘಟನೆ ತುಂಬ ದುಃಖಕರ ಸಂಗತಿ. ಈ ವಿಚಾರದಲ್ಲಿ ನಮ್ಮ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳೇ ನಡೀತಿರುವಂಥ ಕೆಸರಚಾಟ ನೋಡಿದ್ರೆ ಬಹುಶಃ ಎಲ್ಲೋ ಈ 11 ಜನ ಹೋಗೋ ಬದಲು ಇವರಲ್ಲೇ 1 ಜನ ಹೋಗಿದರೆ ಇವತ್ತು ಕರ್ನಾಟಕ ಸಮೃದ್ಧವಾಗೋ ಶಾಂತಿಯಾಗಿ ನೆಲೆಸ್ಬೋದಿತ್ತು. ಏನಕ್ಕೆ ಅಂದರೆ ನನ್ನ ಪ್ರಕಾರ ಸರಿಸುಮಾರು ಒಂದು 20-25 ವರ್ಷಗಳಲ್ಲಿ ನಮ್ಮ ನ್ಯಾಯಾಂಗನೂ ಶಾಸಕಾಂಗ ವ್ಯವಸ್ಥೆ ಇರ್ಬೋದು ಅಥವಾ ಅದರ ಅಡಿಯಲ್ಲಿ ಬರುವಂತಹ ಕಾರ್ಯಾಂಗ ವ್ಯವಸ್ಥೆ ಬಹುಶಃ ಕುಸಿದಿದೆ. ಇದಕ್ಕೆ ಕಾರಣ ಎಲ್ಲೋ ಹಣಬಲದಿಂದ ಶಾಸಕ ಸ್ಥಾನ ಪಡೆಯುವಂಥ MLAಗಳು, ಈ MLAಗಳ ಅಡಿಯಲ್ಲಿ ಆಯ್ಕೆ ಆಗುವಂಥ ಲಂಚ ಕೊಟ್ಟು ಆಯ್ಕೆ ಆಗುವಂಥ ಅಧಿಕಾರಿ ವರ್ಗ ಇರೋವರೆಗೂ ಬಹುಶಃ ಆಡಳಿತ ಸುಧಾರಣೆಯನ್ನು ಮಾಡಬೇಕಾಗಿತ್ತು ಅಥವಾ ಅದರ ಕೆಪಾಸಿಟಿ ಏನಿತ್ತು ಬಹುಶಃ ಎಲ್ಲರೂ ಕಳ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಎಲ್ಲೋ ಹಣಬಲದಿಂದ ಒಂದು MLA ಆದರೆ ಇನ್ನೊಬ್ಬ ವ್ಯಕ್ತಿ ಎಲ್ಲೋ ಲಂಚ ಕೊಟ್ಟು ಅಥವಾ ಅನ್ಯ ಮಾರ್ಗದಿಂದ ಅಧಿಕಾರ ಹಿಡಿಯುವಂತಹ ವ್ಯಕ್ತಿಗಳಿರೋದ್ರಿಂದ ಕರ್ನಾಟಕದ ಜನಸಾಮಾನ್ಯರೇನಿದ್ದಾರೆ ಇವರಿಂದ ಇನ್ನೇನು ಅಪೇಕ್ಷೆ ಪಡೋಕ್ಕಾಗಲ್ಲ. ಇವತ್ತು ಪ್ರತಿಯೊಬ್ಬ ರಾಜಕಾರಣಿಗೂ ಬೇಕು ಶಾಸಕನ ಸ್ಥಾನ. ಏನಕ್ಕಂದರೆ ಆ ಪವರ್ ಒಂದು ಬಂದಾದಮೇಲೆ ಎಷ್ಟೋ ಒಂದು ಇನ್ನೊಂದು ವಾಮಮಾರ್ಗಗಳೇನಿದೆ, ಭ್ರಷ್ಟಾಚಾರದ ವಾಮಮಾರ್ಗಗಳು, ಕಿಕ್ ಬ್ಯಾಕ್ಗಳು, ಆಳು ಮುಳ್ಳು ಡೀಲಿಂಗ್ಸ್ಗಳೆಲ್ಲ ಮಾಡಿಕೊಂಡು ಅಧಿಕಾರ ಒಂದು ಸಿಕ್ಕರೆ ಸಾಕು, ಭ್ರಷ್ಟಾಚಾರ ಹೆಂಗೆ ಬೇಕಾದ್ರೆ ಕೇಳ್ತಾರೆ, ಜನಸಾಮಾನ್ಯರು ಕೇಳಲ್ಲ ಅಂತ ಅಂದ್ಕೊಂಡ್ರು. ಇವತ್ತಿನ MLAಗಳು ಇವರ ಅಡಿಯಲ್ಲಿ ಬರುವಂಥ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಏನಿದೆ, ಕಾರ್ಯಾಂಗ ವ್ಯವಸ್ಥೆ, ಈ ಕಾರ್ಯಾಂಗಕ್ಕಂತೂ ಎಲ್ಲೋ ಲಂಚನೋ ಮತ್ತೊಂದು ವಾರದಲ್ಲೋ ಇನ್ನೊಂದರಲ್ಲೋ ಬಂದು ಸೇರ್ಕೊಂಡಿರುವಂಥ ಅಧಿಕಾರಿ ವರ್ಗಗಳೇನಿದ್ದಾರೆ, ಶಾಸಕರುಗಳಿಗಾಗಲಿ ಅಧಿಕಾರಿ ವರ್ಗಗಳಿಗಾಗಲಿ ಅಥವಾ MLAಗಳು MP ಗಳು ಯಾರಿಗೇ ಆದರೂ ಸರಿ, ಇವತ್ತು ಸಾರ್ವಜನಿಕರ ಕುಂದುಕೊರತೆಗಳೇನಿದೆ, ಸಾರ್ವಜನಿಕರ ಬದುಕು ಬವಣೆಗಳೇನಿದೆ ಅಥವಾ ಸಾಮಾಜಿಕವಾಗಿ ತರಬೇಕಾದಂಥ ಬದಲಾವಣೆಗಳು ಅಥವಾ ಕಾನೂನುಗಳು, ನಿರೂಪಣೆಗಳು ಖಂಡಿತ ಬಹುಶಃ ಎಲ್ಲೋ ಇವ್ರಿಗೆ ಈ ವ್ಯವಸ್ಥೆಗೆ ಎಲ್ಲೋ ಕಾಣ್ತಿಲ್ಲ ಅಂತ ಅನಿಸುತ್ತೆ. ಈ ವಿಚಾರವಾಗಿ ಒಂದು ಆಶಾದೀಪವಾಗಿ ಇವತ್ತು ನಮ್ಮ ಸರ್ವೋಚ್ಚ ಕರ್ನಾಟಕ ನ್ಯಾಯಾಲಯ ಹೈಕೋರ್ಟ್ ಸುಮೋಟೋ ಕೇಸ ದಾಖಲಾತಿ ಮಾಡಿದೆ. ಏನು ಈ ಸುಮೋಟೋ ಕೇಸಲ್ಲಿ ದಾಖಲಾದ ಪ್ರಕರಣ ಆಗಿರೋದ್ರಿಂದ ಎಲ್ಲೋ ನಿಜವಾಗ್ಲೂ ಇವತ್ತೇನು ತಪ್ಪಿತಸ್ಥರು ಯಾರಿದ್ದಾರೆ, ಅದು RCB ಮ್ಯಾನೇಜ್ಮೆಂಟು ಈಗ ಅಥವಾ DNNೋ ಅಥವಾ ಇನ್ನೊಂದು ಯಾವುದು ನಮ್ಮ KSCನೋ ಇವ್ರಿಗೆ ಶಿಕ್ಷೆ ಆಗುತ್ತಾ, ಅಲ್ಲದ ನಿಜವಾಗ್ಲೂ ಇದರ ಹೊಣೆ ಯಾರು, ಅದರ ಜೊತೆಗೆ ನಿಜವಾಗ್ಲೂ ಈ 11 ಜನ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ನಮ್ಮ ಖ್ಯಾತ ವಕೀಲರಾದಂಥ ಮೈಸೂರಿನ ಖ್ಯಾತ ವಕೀಲರು, ನ್ಯಾಯವಾದಿಗಳು, ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಹೆಸರುವಾಸಿಯಾದಂಥ ನಮ್ಮ ವಕೀಲರು ರವಿಕುಮಾರ್ ಅವರಿದ್ದಾರೆ. ಬನ್ನಿ ನಿಜವಾಗ್ಲೂ ಈ ಏನು ಪ್ರಕರಣದಲ್ಲಿ 11 ಜನರ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ಅವ್ರನ್ನೇ ಕೇಳೋಣ. ಸುಮೋಟೋ ಅನ್ನೋ ಪದ ಬೇರೆ, PIL ಅನ್ನೋದು ಪದ ಬೇರೆ. ಸುಮೋಟೋ ಅಂತ ಅಂದರೆ ಸ್ವಯಂ ಪ್ರೇರಿತವಾಗಿ ಕೇಸ್ನ ದಾಖಲೆ ಮಾಡ್ಕೊಳ್ತಾರಲ್ವ, ಅದಕ್ಕೆ ಸುಮೋಟೋ ಅಂತ ಹೇಳ್ತೀವಿ. ಈ ಸುಮೋಟೋ ಅನ್ನೋ ಪದ ಎಲ್ಲ ಕಡೆನೂ ಚಾಲ್ತಿಲಿರೋಂಥದ್ದು. ಈಗ ಪೊಲೀಸ್ನವರು ಅವ್ರಿಗೇನೋ ಅಪರಾಧಿಕ ಕೃತ್ಯ ಕಂಡು ಬರ್ತದೆ, ಅವರೇ ಸುಮೋಟೋ ಪ್ರಕರಣ ದಾಖಲಿಸ್ಕೊಳ್ತಾರೆ. ಲೋಕಾಯುಕ್ತರುಗಳು ಸುಮೋಟೋ ಪ್ರಕರಣಗಳನ್ನ ದಾಖಲಿಸ್ತಾರೆ. ಅವ್ರಿಗೆ ಸ್ವಯಂ ಪ್ರೇರಣೆಯಿಂದ ದಾಖಲೆ ಮಾಡ್ಕೊಳ್ಳೋಂಥ ಪ್ರೋಸೆಸ್ಗೆ ಸುಮೋಟೋ ಅಂತ ವರ್ಡ್. PIL ಅಂತ ಅಂದರೆ ಅದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಅವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಯಾರಾದ್ರೂ ಅರ್ಜಿ ಸಲ್ಲಿಸ್ಬೋದು ಅಥವಾ ನ್ಯಾಯಾಲಯಗಳು ತಮಗೆ ಸ್ವಯಂ ಪ್ರೇರಣೆಯಿಂದ ನ್ಯೂಸ್ ಆರ್ಟಿಕಲ್ ನೋಡಿ, TV ಆರ್ಟಿಕಲ್ ನೋಡಿ, ಮತ್ತು ಇನ್ನೊಂದು ಕಡೆಯಿಂದ ಕೇಳಿಬಂದು ದಾಖಲಿಸ್ಕೊಳ್ಳೋಂಥ ಪ್ರಕರಣಗಳಿಗೆ ಇದನ್ನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಹೇಳ್ತಾರೆ. ಇದು ಕೇವಲ ಒಂದು ಟೆಲಿಗ್ರಾಮ್ ಮುಖಾಂತರ ಒಂದು ವ್ಯಕ್ತಿ ಕಳಿಸ್ಬೋದು, ಒಂದು ಪೋಸ್ಟ್ ಕಾರ್ಡ್ ಮುಖಾಂತರ ವ್ಯಕ್ತಿ ಕಳಿಸ್ಬೋದು, ಇಮೇಲ್ ಮುಖಾಂತರ ಕಳಿಸ್ಬೋದು, ನ್ಯಾಯಾಲಯಕ್ಕೆ
ಏನಾದ್ರು ನ್ಯಾಯಾಧೀಶರಿಗೆ ಚೀಫ್ ಜಸ್ಟಿಸ್ ಬೆಂಚಲ್ಲೇ ಇದು ಎಂಟರ್ಟೈನ್ ಆಗೋದು. ಅವ್ರ ಗಮನಕ್ಕೆ ಏನಾದ್ರೂ ಇದರಲ್ಲಿ ನಿಜವಾಗ್ಲೂ ಸಾರ್ವಜನಿಕ ಹಿತಾಸಕ್ತಿ ಒಳಗೊಂಡೈತೆ, ಇದರಲ್ಲಿ ಅವರ ಯಾರು ಬಾಧಿತರಿರ್ತಾರೆ ಅವರ ಸಾಂವಿಧಾನಿಕ ಹಕ್ಕಿಗೆ ಉಲ್ಲಂಘನೆ ಆಗೈತೆ, ಅದಕ್ಕೆ ರಕ್ಷಣೆ ಬೇಕು ಅಂತ ಏನಾದ್ರು ಗಮನಕ್ಕೆ ಬಂತು ಅಂತ ಅಂದರೆ ಅವರು ಸ್ವಯಂ ಪ್ರೇರಿತವಾಗಾದರೂ ಸರಿ ಅಥವಾ ಪೋಸ್ಟ್ ಕಾರ್ಡು, ಇಮೇಲು, ಟೆಲಿಗ್ರಾಮ್ ಮುಖಾಂತರನಾದ್ರೂ ಗಮನಕ್ಕೆ ತಗೊಂಡು ಇದನ್ನು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತೇಳಿ ಕನ್ಸಿಡರ್ ಮಾಡಿ ಅದು ಎದುರುದಾರರಿಗೆ ನೋಟಿಸ್ ಇಶ್ಯೂ ಮಾಡಿ ಅದೇನು ಸೂಕ್ತವಾದ ಆದೇಶ ಮಾಡ್ಬೋದು, ಮಾಡ್ತಾರೆ ಸರ್. ಇದರಲ್ಲಿ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಿರೀಶ್ ಅನ್ನೋರು ನೀವು ಹೇಳ್ದಂಗೆ 3 ಜನದ ಮೇಲೆ FIR ದಾಖಲು ಮಾಡಿರೋಂಥದ್ದು. RCB ಫ್ರಾಂಚೈಸಿಗಳು, DNA ಎಂಟರ್ಟೈನ್ಮೆಂಟ್ ಕಂಪ್ನಿಯವರು ಮತ್ತು KSCA ಅಡ್ಮಿನಿಸ್ಟ್ರೇಟಿವ್. ಇವ್ರು ಯಾವ ಕಾರಣಕ್ಕೋಸ್ಕರ ಇವ್ರು 3 ಜನ ಮಾಡೋರು ಅಂತ ಅಂದರೆ, ವಿಧಾನಸೌಧದಲ್ಲಿ ಏನು ಸಾವು ಸಂಭವಿಸಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಆ ಸ್ಟೇಡಿಯಮಲ್ಲಿ ಆರ್ಗನೈಸ್ ಮಾಡಿದ್ದವ್ರು ಯಾರೋ ಪ್ರೋಗ್ರಾಮು, ಆ ಸ್ಟೇಡಿಯಮ್ಗೆ ಸಂಬಂಧಪಟ್ಟವರು ಮತ್ತು ಈ ಫ್ರಾಂಚೈಸಿಗಳು ಅಲ್ಲಿ ಅವರು ಸೂಕ್ತ ಭದ್ರತೆಗಳನ್ನ ಒದಗಿಸೋದಕ್ಕೆ ಮತ್ತೊಂದು ವಿಫಲರಾಗಿರೋದ್ರಿಂದ ಈ ರೀತಿ ತಪ್ಪಿಸ್ಗವ್ರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ತನಿಖೆ ಆಯ್ತಾ ಇರೋಂಥದ್ದು. ಇದರಲ್ಲಿ ಸರ್ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ, ವಿಧಾನಸೌಧ ಬಂದು ಸರ್ಕಾರಿ ಕಚೇರಿ, ವಿಧಾನಸೌಧದ ಪ್ರೆಮಿಸಿಸ್ ಬಂದು ಸರ್ಕಾರಿ ಕಚೇರಿಗಳ ಆವರಣ. ಅಲ್ಲಿ ಪ್ರೋಟೋಕಾಲ್ನ ಫಾಲೋ ಮಾಡಬೇಕಾಗಿತ್ತು. ಅಲ್ಲಿ ಯಾವುದೇ ರೀತಿ ಸರ್ಕಾರಿ ಕಾರ್ಯಕ್ರಮ ಅಲ್ಲದೆ ಇರೋಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು, ಮತ್ತು ಆ ರಾಜಕಾರಣಿಗಳ ಕುಟುಂಬ ವರ್ಗದವರು ಆ ಪ್ರೆಮಿಸಿಸು ಡಯಾಸ್ನೆಲ್ಲ ಏರಿರೋಂಥದ್ದು, ಇವಕ್ಕೆಲ್ಲ ಎನ್ಕ್ವೈರಿ ಆಗಬೇಕಾಗಿತ್ತು. ಈಗ ಸಾವನ್ನು ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ 11 ಜನ ಸತ್ತಿದ್ದ ಸ್ಥಳ, ಕೃತ್ಯ ನಡೆದ ಸ್ಥಳ ಅದಾಗಿರೋದ್ರಿಂದ ಈಗ ಪ್ರಾಥಮಿಕವಾಗಿ ಪ್ರೈಮರಿ ಸ್ಟೇಜಲ್ಲಿ ಈಗ ಇವರು 3-4 ಜನದ ಮೇಲೆ ಅಕ್ಯೂಜೇಷನ್ ಮಾಡೋರೆ. ಮುಂದಿನ ದಿನಗಳಲ್ಲಿ ಮಾಡ್ಬೋದು, ಡಿಪೆಂಡ್ ಆನ್ ಪೊಲೀಸ್ ಎನ್ಕ್ವೈರಿ ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನ್, ಅವ್ರ ರಿಪೋರ್ಟು. ಈಗ ಪೊಲೀಸ್ನವ್ರಿಗೇನೇ ಬರೆ ಹಾಕಿರೋದ್ರಿಂದ ಪೊಲೀಸವ್ರು ಈಗಲಾರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇದೊಂದು ಎಕ್ಸಾಂಪಲ್ ಆಗಬೇಕು, ಮುಂದೆ ಯಾವ ರಾಜಕಾರಣಿಗಳು ಈ ಥರ ಕೃತ್ಯಕ್ಕೆ ಕೈ ಹಾಕಬಾರ್ದು, ಆ ರೀತಿ ಕೆಲಸ ಮಾಡಬೇಕು. ಅವ್ರು ಮಾಡದೇ ಇರೋದಕ್ಕೆ ಅವ್ರು ಏಟ್ ತಿಂತವ್ರೆ, ನಾವೇನು ಮಾಡೋಕ್ಕಾಗಲ್ಲ. ಈಗೇನೋ ಕಾಲು ತುಳಿತಕ್ಕೆ 11 ಜನ ಅಂತ ಹೇಳ್ತಿರೋ, ಕೈ ತುಳಿತಕ್ಕೆ 5 ಜನ ಪೊಲೀಸವ್ರು ಬಲಿಯಾಗವ್ರೆ, ಇನ್ನು ಮುಂದಕ್ಕೆ ಆಯ್ತಾನೆ ಇರ್ತಾರೆ, ನಾವೇನೂ ಮಾಡೋಕ್ಕಾಗಲ್ಲ ಸರ್. ಅವ್ರನ್ನ ಗೆಸ್ಟಾಗಿ ಕರ್ಕೊಂಡಿರೋಂಥದ್ದು, ಅವ್ರಿಗೆ ಸನ್ಮಾನ ಮಾಡ್ತೀವಿ ನೀವು ಬನ್ನಿ ಅಂತ ಅಂದ್ಬಿಟ್ಟು ಅವ್ರನ್ನ ಹೆಂಗೆ ಆರೋಪಿಗಳು ಮಾಡೋಕ್ಕಾಯ್ತದೆ? ಆಟಗಾರರುಗಳು ಆರೋಪಿ ಆಗಲ್ಲ, ಈ ಆರ್ಗನೈಸ್ ಮಾಡಿರ್ತಾರಲ್ಲ ಅವ್ರುಗಳು ಆರೋಪಿ ಆಗಿರ್ತದೆ. ಈಗ ಮದುವೆ ಮನೆಗೆ ನಮ್ಮನ್ನು ಕರೀತಾರೆ, ಮದುವೆ ಮನೇಲಿ ಏನೋ ಒಂದು ದುರಂತ ಸಂಭವಿಸಿದೆ, ಮದುವೆಗೆ ಹೋಗಿದ್ದವ್ರದ್ದು ಏನು ತಪ್ಪು? ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಅಂದರೆ, ಏನು ಈ ಅಭಿಮಾನಿಗಳು ಅಂತ ಬಂದಿದ್ರಲ್ಲ, ಈ ಹುಚ್ಚ ಅಭಿಮಾನಿಗಳು, ಇವ್ರುಗಳೇನೇ ಇದಕ್ಕೆ ನೇರ ಹೊಣೆಗಾರರು ಸರ್. ಸಿಂಪಲಾಗಿ ಹೇಳ್ತೀನಿ, ಈ ಗ್ಯಾಮ್ಲಿಂಗ್ ಬಂದು ನಮ್ಮ ಕಾನೂನಲ್ಲಿ ಅಪರಾಧ. ಈಗ ಗ್ಯಾಮ್ಲಿಂಗ್ ಅನ್ನೋ ಪದ ಉಪಯೋಗಿಸಿಲ್ಲ, ಇವ್ರು ಇದನ್ನು ಬಿಡ್ ಅಂತ ಅಂದ್ಬಿಟ್ಟು, ಹರಾಜು ಅಂತ ಅಂದ್ಬಿಟ್ಟು, ಹಿಂಗೆ ಏನೋ ಕುದುರೆ ವ್ಯಾಪಾರ ಮಾಡ್ದಂಗೆ ಈ ಆಟಗಾರರನ್ನೆಲ್ಲ ಖರೀದಿ ಮಾಡೋಂಥದ್ದು, ಮತ್ತೇನೋ ಅದು ಇದು ಟೆಂಡರ್ ಕೊಡೋಂಥದ್ದು, ಈ ರೀತಿ ಎಲ್ಲ ಮಾಡ್ತಾವ್ರೆ. ಇದೊಂದು ಗ್ಯಾಮ್ಲಿಂಗ್ ಸರ್. ಇದು ಈ ಜೂಜು ಕೆಟ್ಟದು. ಅವರು ಅಂತ ಬ್ಲೇಮ್ ಮಾಡೋದು ವೇಸ್ಟು ಈ ಸಂದರ್ಭದಲ್ಲಿ. ಇನ್ನು ಮುಂದೆ ಈ ರೀತಿ ಯಾವುದೇ ಘಟನೆ ನಮ್ಮ ಕರ್ನಾಟಕದಲ್ಲಿ ಆಗ್ದಂಗೆ ಒಂದು ಸ್ಪಷ್ಟವಾದ ಕಾನೂನು ರೂಪಿಸ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಏನು ಇವರು 2,500 ಕೋಟಿ ವಹಿವಾಟು ಮಾಡಿರೋಂಥದ್ದು, 3,000 ಕೋಟಿ 4,000 ಕೋಟಿ ಅಂತೆಲ್ಲ ಬಾಯಿಗೆ ಬಂದಂತೆ ಕೋಟಿ ಗಟ್ಟಲೆ ಮಾತಾಡ್ತಾರೆ. ಮತ್ತೇನು ಈ 11 ಜನ ಸತ್ತವ್ರೆ, ಇವರಿಗೆ 10 ಲಕ್ಷ 5 ಲಕ್ಷ 15 ಲಕ್ಷ ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು ಈ ಗೌರ್ಮೆಂಟ್ನವ್ರಿಗೆ. ಅವ್ರಿಗೆ ಅಟ್ಲೀಸ್ಟ್ 5 ಕೋಟಿ 10 ಕೋಟಿನಾದ್ರೂ ಕೊಡಬೇಕು. 2,500 ಕೋಟಿಯಲ್ಲಿ 10 ಲಕ್ಷ ಇಲ್ಲಿ ಈ RCB ಫ್ರಾಂಚೈಸಿಗಳೂ ಹಣ ಕೊಡಬೇಕು, ಈ KSCA ಅವ್ರೂ ಸಹ ಅವ್ರಿಗೆ ಪರಿಹಾರ ಕೊಡಬೇಕು, ಸರ್ಕಾರನೂ ಪರಿಹಾರ ಕೊಡಬೇಕು. ಈ ಜುಜುಬಿ 10 ಲಕ್ಷ 15 ಲಕ್ಷ ಅವರಿಗೆ ಅವ್ರು ಮಾಡಿರೋ ಕೃತ್ಯಕ್ಕೆ. ಇನ್ನು ತೀರೋದವ್ರಂತೂ ಎದ್ದು ಬಂತು ಬರೋದಿಲ್ಲ. ಇವ್ರುಗಳಿಗೆ ಈ ರೂಪದಲ್ಲಾದ್ರೂ ಬರೆ ಹಾಕಬೇಕು. ಮುಂದಿನ ದಿನಗಳಲ್ಲಿ ಹಿಂಗಾಗ್ದಂಗೆ ಒಂದು ಕಾನೂನು ರೂಪಿಸ್ಬೇಕು. ಇದಿಷ್ಟೇ ನನ್ನ ಆಗ್ರಹ ಸರ್. ತಮ್ಮ